ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಯಾವುದೇ ಒಂದು ಫೀಲ್ಡ್ ಆದರೂ ಅಲ್ಲಿ ನೆಟ್ವರ್ಕ್ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಯಾರ ಜೊತೆನಾದರೂ ಒಂದು ಒಡನಾಟ ಆಗಿರಬಹುದು, ಪರಿಚಯ ಮಾಡ್ಕೊಳ್ಳೋದಾಗಿರಬಹುದು, ಅಷ್ಟು ಸುಲಭವಾದಂತಹ ವಿಷಯ ಆಗಿರೋದಿಲ್ಲ. ಆ ನೆಟ್ವರ್ಕಿಂಗ್ನ ಸಾಧಿಸೋಕೆ ಇಂತಹ ಕಾನ್ಕ್ಲೇವ್ಗಳು ತುಂಬಾ ಉಪಕಾರಿಯಾಗಿರುತ್ತೆ. ಸ್ಟಾರ್ಟಪ್ನ ಶುರು ಮಾಡಬೇಕು ಅನ್ನೋರಿಗೆ ಮತ್ತು ಅಪ್ಕಮಿಂಗ್ ಆಂಟರ್ಪ್ರಿನರ್ಸ್ಗೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರಲ್ಲಿರುವಂತಹ ಇನೋವೇಷನ್ ಐಡಿಯಾಸ್ನ ಶೋಕೇಸ್ ಮಾಡಿ ಇನ್ವೆಸ್ಟರ್ಸ್ ಜೊತೆಗೆ ಕನೆಕ್ಷನ್ನ ಬಿಲ್ಡ್ ಮಾಡೋದಕ್ಕಾಗಿರಬಹುದು, ಅವರಿಗೆ ಬೇಕಾಗಿರುವಂತಹ ಜ್ಞಾನ, ಎಲ್ಲ ರೀತಿಯಾದಂತಹ ಸೌಲಭ್ಯ ಸೌಕರ್ಯಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಇಂತಹ ಅಗ್ರಿ ಕಾನ್ಕ್ಲೇವ್ ತುಂಬಾ ಸಹಕಾರಿಯಾಗಿದೆ. ಇವತ್ತು GKVK ನಡೆಸ್ತಾ ಇರುವಂತಹ ಅಗ್ರಿ ಕಾನ್ಕ್ಲೇವ್ 2.0ನಲ್ಲಿ ಇನ್ನಷ್ಟು ಅಗ್ರಿ ಸ್ಟಾರ್ಟಪ್ಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಕಾರ್ಬನ್ ಡೈಆಕ್ಸೈಡ್ನ ಅತಿ ಹೆಚ್ಚಾಗಿ ಎಮಿಟ್ ಮಾಡೋದ್ರ ಜೊತೆಗೆ ಅತಿ ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಒಂದು ಸೆಕ್ಟರ್ ಅಂದರೆ ಅದು ಅಗ್ರಿಕಲ್ಚರ್. ಇತ್ತೀಚಿನ ದಿನಗಳಲ್ಲಿ ಕಾರ್ಬನ್ ಫುಟ್ ಪ್ರಿಂಟಿಂಗ್ ಅನ್ನೋದು ತುಂಬಾ ಹೆಚ್ಚಾಗ್ತಾ ಇದೆ. ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ಮತ್ತು ಇದರಿಂದ ಆಗ್ತಾ ಇರುವಂತಹ ಪರಿಸರ ಹಾನಿಯನ್ನು ತಗ್ಗಿಸಿ ಕಾರ್ಬನ್ ಕ್ರೆಡಿಟ್ಸ್ನ ಡಿಫ್ರೆಂಟ್ ಪಾತ್ವೇನಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ಅನಲೈಸ್ ಮಾಡಿ ಕೃಷಿಕರಿಗೆ ತಿಳಿ ಹೇಳ್ತಾ ಇರುವಂತಹ ಒಂದು ಕಂಪನಿನೇ ಒನ್ ಕಾರ್ಬನ್ ಲ್ಯಾಬ್ಸ್. ಇದರ ಫೌಂಡರ್ ಆಗಿರುವಂತಹ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನನ್ನ ಹೆಸರು ಮೋಹನ್ ಅಂತ. ನಾನು ಒನ್ ಕಾರ್ಬನ್ ಲ್ಯಾಬ್ಸ್ ಫೌಂಡರು. ನಮ್ಮ ಒನ್ ಕಾರ್ಬನ್ ಲ್ಯಾಬ್ಸ್ ಮೇನ್ ಅಜೆಂಡಾ ಈಸ್ ಟು ಕ್ರಿಯೇಟ್ ಕ್ಲೈಮೇಟ್ ಕಾನ್ಷಿಯಸ್ ಪ್ಲ್ಯಾನೆಟ್. ಸೊ ನಾವೇನು ಮಾಡ್ತೀವಿ ಅಂದರೆ, ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ನಾವು ಮೆಜರ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ನಾವು ತುಂಬ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ವರ್ಕ್ ಮಾಡ್ತಿದ್ದೀವಿ. ನಮ್ಮ ಬಿಸ್ನೆಸ್ಸಲ್ಲಿ ಇದೊಂದು ವರ್ಟಿಕಲ್ಲು. ಈ ವರ್ಟಿಕಲಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಕಾರ್ಬನ್ ಕ್ರೆಡಿಟ್ಸ್ ಮೇಲೆ ಡೀಲ್ ಮಾಡ್ತೀವಿ. ಕಾರ್ಬನ್ ಕ್ರೆಡಿಟ್ಸ್ ಅಂದರೆ ಏನಂದರೆ, ಅಟ್ಮಾಸ್ಫಿಯರಿಂದ CO2ನ ಕ್ಯಾಪ್ಚರ್ ಮಾಡಿ ಅರ್ಥಲ್ಲಿ ಸ್ಟೋರ್ ಮಾಡಿದ್ರೆ ನಾವು ಕಾರ್ಬನ್ ಕ್ರೆಡಿಟ್ಸ್ ಸಿಗುತ್ತೆ. 1 ಟನ್ ಆಫ್ ಕಾರ್ಬನ್ ಕ್ರೆಡಿಟ್ಸ್ ಅಂದರೆ 1000 kg ಆಫ್ CO2ನ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಬೇಕು. ಇದರಿಂದ ಎಷ್ಟೊಂದು ಅನುಕೂಲ ಇದೆ. ದ ಮೇಜರ್ ಅಡ್ವಾಂಟೇಜ್ ಅಂದರೆ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡೋದು, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸನ್ನು ರಿಡಕ್ಷನ್ ಮಾಡೋದು. ನಾವಿವತ್ತಿಲ್ಲಿ GKVKಯಲ್ಲಿದ್ದೀವಿ. ಇಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂದರೆ, ಒನ್ ಕಾರ್ಬನ್ ಲ್ಯಾಬ್ಸು GKVK ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ನಾವು ಮಾಡೋ ವರ್ಕನ್ನು ಇಷ್ಟಪಟ್ಟು GKVK ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಕಾರ್ಬನ್ ಕ್ರೆಡಿಟ್ಸ್ಗೆ ತುಂಬ ಹಲವಾರು ಪಾತ್ವೆಗಳಿದ್ದಾವೆ. ಆ ಪಾತ್ವೆಗಳ ಮೇಲೆ ನಾವು R&D ಮಾಡ್ತೀವಿ. ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರ್ಬನ್ ಎಮಿಟರ್ ಆ್ಯಂಡ್ ಆಲ್ಸೋ ದ ಕಾರ್ಬನ್ ಸೀಕ್ವೆಸ್ಟರ್. ಸೊ ನಾವೇನು ಮಾಡಬೇಕಂದ್ರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅಗ್ರಿಕಲ್ಚರ್ ಮೂಲಕ ತೆಗೆಯೋ ಪ್ರೋಸೆಸನ್ನು ನಾವು ಮಾಡ್ತಿದ್ದೀವಿ. ಸೊ ಇವಾಗ ಏನಂದರೆ, CO2 ತೆಗೆಯೋಕ್ಕೆ ತುಂಬ ವಿಧಾನಗಳಿದ್ದಾವೆ. ಎಷ್ಟೊಂದು ಜನ ಒಂದೊಂದು ವಿಧಾನ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಬಯೋಚಾರು, ಅದೇ ಥರ ಒಂದು ಆರ್ಗ್ಯಾನಿಕ್ ಸಾಯಿಲ್ನ ಕಾರ್ಬನ್ ಕಂಟೆಂಟನ್ನು ಇನ್ಕ್ರೀಸ್ ಮಾಡೋದು, ಅದೇ ಥರ ಇನ್ನೊಂದು ಎನ್ಹ್ಯಾನ್ಸ್ ರಾಕ್ ವೆದರಿಂಗ್ ಅಂತ, ಇನ್ನೊಂದು ರೈಸ್ ಕಲ್ಟಿವೇಷನ್ ಮಾಡೋದು. ಸೊ ಇದೇ ಥರ ತುಂಬ ವಿಧಾನಗಳಿದ್ದಾವೆ. ಅದರಲ್ಲಿ ಒಂದು ಬಯೋಚಾರು. ನಮಗೆ ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಅಗ್ರಿಕಲ್ಚರಲ್ ವೇಸ್ಟನ್ನು ಹಾಗೆ ಬಿಟ್ಟರೆ ಅದು ಡಿಕಂಪೋಸ್ ಆಗಿ ಮತ್ತೆ ಮೀಥೇನ್ ಮತ್ತು CO2 ಎಮಿಷನ್ಸು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಅಗ್ರಿಕಲ್ಚರಲ್ ವೇಸ್ಟನ್ನು ಒಂದು ಪೈರೋಲಿಸಿಸ್ ಅಂತ ಮೆಥಡ್ ಇದೆ, ಆ ಮೆಥಡ್ ಮೂಲಕ ಬಯೋಚಾರಾಗಿ ಕನ್ವರ್ಟ್ ಮಾಡ್ತೀವಿ. ಒಂದು ಸರಿ ಬಯೋಚಾರಾಗಿ ಅಗ್ರಿಕಲ್ಚರ್ ವೇಸ್ಟನ್ನು ಕನ್ವರ್ಟ್ ಮಾಡಿದ್ರೆ ಕಾರ್ಬನ್ನು, ಬಯೋಚಾರಲ್ಲಿರೋ ಕಾರ್ಬನ್ನು ಆಲ್ಮೋಸ್ಟ್ ಮೋರ್ ದೆನ್ 100-200 ಇಯರ್ಸು ಸ್ಟೋರ್ ಆಗುತ್ತೆ. ಈ ಬಯೋಚಾರಲ್ಲಿರೋ ಕಾರ್ಬನನ್ನು ನಾವು ಸಾಯಿಲ್ ಅಪ್ಲಿಕೇಶನ್ಗಾದರೂ ಯೂಸ್ ಮಾಡ್ಬೋದು,
ಏರ್ ಪಲ್ಯೂಟೆಂಟ್ಸ್ ತೆಗಿಯೋಕ್ಕೆ ಯೂಸ್ ಮಾಡ್ಬೋದು, ಸಾಯಿಲ್ ರೆಮಿಡಿಯೇಷನ್ಗೆ ಯೂಸ್ ಮಾಡ್ಬೋದು, ಮತ್ತು ವೇಸ್ಟ್ ವಾಟರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ಬೋದು, ಓಡರ್ ತೆಗಿಯೋಕ್ಕೆ ಯೂಸ್ ಮಾಡ್ಬೋದು. ಹಲವಾರು ಥರ ಅಪ್ಲಿಕೇಶನ್ಸನ್ನು ಬಯೋಚಾರ್ ಇದೆ. ಅದೇ ಥರ ಎನ್ಹೆನ್ಸ್ ರಾಕ್ ವೆದರಿಂಗು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಮಾಡೋದು, ಅದೇ ಥರ ತುಂಬ ಪಾತ್ವೆಗಳಿದ್ದಾವೆ. ಈ ಮೆಥಡ್ಸು ಎಲ್ಲ ಕಡೆ ಇದೆ, ಅಕ್ರಾಸ್ ದ ಗ್ಲೋಬ್ ಯೂಸ್ ಮಾಡ್ತಿದ್ದಾರೆ. ಪ್ರಾಜೆಕ್ಟ್ ಡೆವಲಪರ್ಸ್ ಈ ಮೆಥಡ್ಸ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. GKVK ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ. ಅಂದರೆ ಈ ಮೆಥಡನ್ನು ಯಾವ ಥರ ಇನ್ನೂ ಎಫಿಷಿಯೆಂಟಾಗಿ ಮಾಡ್ಬೋದು ಅಂತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೆ GKVK ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ವಿ ಆರ್ ಇನ್ಕ್ಯುಬೇಟೆಡ್ ಅಟ್ GKVK. ನಾವು ಈ ತಿಂಗಳು ಇನ್ಕ್ಯುಬೇಟ್ ಆಗಿದ್ದೀವಿ. ನಮಗೊಂದು 3-4 ಮಂತ್ಸಿಂದ ಪ್ರೋಸೆಸ್ ನಡೀತಾ ಇದೆ. ನಾವು ನಮ್ಮ ಬಿಸ್ನೆಸ್ ಪಿಚ್ ಮಾಡೋದಾಗಲಿ ಅದೆಲ್ಲ ಪ್ರೋಸೆಸ್ಗಳು ನಡೀತಿತ್ತು. 2-3 ಸರಿ ಬಂದು ಮಾತಾಡಿದ್ದೀವಿ ನಾವು ಇಲ್ಲೆಲ್ಲ. ಮ್ಯಾಮ್ ಇಲ್ಲಿರೋ ಪ್ರೊಫೆಸರ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ. ಈಗ ನಾವು ಸೆಲೆಕ್ಟ್ ಆಗಿ ಇನ್ಕ್ಯುಬೇಟು ಆಗಿದ್ದೀವಿ. ಅಗ್ರಿಮೆಂಟ್ ಸ್ಟೇಜಲ್ಲಿದೆ ನಮಗೆ ಇನ್ಕ್ಯುಬೇಷನ್ನು. ಅದರ ಜೊತೆ ನಮಗೆ ಮೆಂಟರ್ಶಿಪ್ಪು ಕೊಟ್ಟಿದ್ದಾರೆ. ನಾವು ಟಾರ್ಗೆಟ್ ಮಾಡ್ತಿರೋದು ಈ ಇಯರ್ ಎಂಡು ಒಳಗಡೆಗೆ ನಮ್ಮದು R&D ಮುಗಿಸಿ ನಾವೊಂದು ಎಫಿಷಿಯೆಂಟ್ CDR ಪಾತ್ವೆ ಕಂಡುಹಿಡಿಬೇಕಂತ ನಮ್ಮ ಅಬ್ಜೆಕ್ಟಿವ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ದೇಶದಲ್ಲಿ ಇನೋವೇಟಿವ್ ಮೈಂಡ್ಸ್ಗೆ ಕೊರತೆ ಅಂತೂ ಇಲ್ಲ. ಚಿಕ್ಕ ಚಿಕ್ಕ ಕನಸುಗಳನ್ನ ಹಿಡ್ಕೊಂಡು ದೊಡ್ಡ ಸಾಧನೆಗಳನ್ನ ಮಾಡಬೇಕು ಅನ್ನೋರು ನಮ್ಮ ಮಧ್ಯೆ ಬಹಳಷ್ಟು ಜನ ಇದ್ದಾರೆ. ಆದರೆ ಅವ್ರಿಗೆ ಆಲೋಚನೆಗಳು ಇದ್ದರೂ ಕೂಡ ಅದನ್ನು ಹೇಗೆ ಎಲ್ಲಿ ಶುರು ಮಾಡಬೇಕು ಅನ್ನೋ ಒಂದು ಐಡಿಯಾ ಗೊತ್ತಿರಲ್ಲ, ಮತ್ತು ಫೈನಾನ್ಷಿಯಲ್ ಅಸಿಸ್ಟೆಂಟ್ನ ಕೊರತೆ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀಡೋದಕ್ಕೆ ಒಂದು ಸಂಸ್ಥೆ ಅಂದರೆ ಅದು ಐಕಾರ್ನ ನಾವಿಕ್ ಸೊಲ್ಯೂಷನ್ಸ್. ಸ್ಟಾರ್ಟಪ್ ಕಂಪನಿಗಳಿಗೆ ಇವರು ಇನ್ವೆಸ್ಟ್ಮೆಂಟ್, ಫಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವನ್ನು ಯಾವ ರೀತಿ ಪ್ರೊವೈಡ್ ಮಾಡ್ತಾ ಇವರ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಇದು ಬೇಸಿಕಲಿ ನಾವಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅಂತ. ನಮ್ಮದು ICAR ನಿವೇದಿಯಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಪ್ಲೇಸ್ ಆಗಿದೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ಸ್ ವೆಲ್ಫೇರಲ್ಲಿ ಒಂದು ಸ್ಕೀಮ್ RKVY ರಫ್ತಾರ್ ಅಂತ ಒಂದು ಸ್ಕೀಮಿಂದ ಸ್ಟಾರ್ಟಪ್ಸ್ಗೆ ಗ್ರಾಂಟಿನೇಟ್ ಸಪೋರ್ಟ್ ಕೊಡ್ತೀವಿ. ವಿ ಹ್ಯಾವ್ 3 ಡಿಫ್ರೆಂಟ್ ಕ್ಯಾಟಗರೀಸ್. ಒಂದು ನಿಮ್ಮ ಹತ್ರ ಒಂದು ಐಡಿಯಾ ಇದ್ದು ಅಗ್ರಿ ಆ್ಯಂಡ್ ಅಲೈಡ್ ಸೆಕ್ಟರ್ಸಲ್ಲಿ ಯಾವುದೇ ಆಗಲಿ ಒಂದು ಐಡಿಯಾ ಇದ್ದರೆ ಆ ಐಡಿಯಾನ ಪ್ರೋಟೋಟೈಪಾಗಿ ಕನ್ವರ್ಟ್ ಮಾಡೋಕ್ಕೆ ವಿ ವಿಲ್ ಪ್ರೊವೈಡ್ ಗ್ರಾಂಟಿನೇಟ್ ಸಪೋರ್ಟ್ ಫಾರ್ ಅಪ್ ಟು 5 lakhs. ಆ್ಯಂಡ್ ಇನ್ನೊಂದು ನೆಸ್ಟ್ ಅಂತ, ಅದು ನಿಮ್ಮ ಹತ್ರ ಆಲ್ರೆಡಿ ಒಂದು ಪ್ರಾಡಕ್ಟ್ ಇದ್ದು ನೀವು ಅದನ್ನು ಕಮರ್ಷಿಯಲೈಸ್ ಮಾಡೋದಕ್ಕೆ ಹೊರಟಿದ್ರೆ ವಿಲ್ ಪ್ರೊವೈಡ್ ಅಪ್ ಟು 25 lakhs ಗ್ರಾಂಟಿನೇಟ್ ಸಪೋರ್ಟ್ ಟು ದೆಮ್. ಆ್ಯಂಡ್ ಸ್ಟೂಡೆಂಟ್ಸ್ಗಾಗಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟೂಡೆಂಟ್ಸ್ಗೆ ಅಪ್ ಟು 4 lakhs ಗ್ರಾಂಟಿನೇಟ್ ಸಪೋರ್ಟ್. ನ್ಯೂಸನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಇನ್ ವಿಚ್ ವಿ ಗಿವ್ ದೆಮ್ ಅಪ್ ಟು 4 lakhs ಗ್ರಾಂಟಿನೇಟ್ ಸಪೋರ್ಟ್. ಈಗಾಗಲೇ 75 ಸ್ಟಾರ್ಟಪ್ಸ್ಗೆ ಗ್ರಾಂಟಿನೇಟ್ ಸಪೋರ್ಟ್ ಕೊಟ್ಟಿದ್ದೀವಿ ಮ್ಯಾಮ್. ಅರೌಂಡ್ 7.6 crores ತನಕ ಗ್ರಾಂಟಿನೇಟ್ ಸಪೋರ್ಟ್ ಕೊಟ್ಟಿದ್ದೀವಿ. ಒಂದು IT ಬೇಸ್ಡ್ ಲೈಕ್ ಸೆನ್ಸರ್ ಬೇಸ್ಡ್ ಟೆಕ್ನಾಲಜಿ ಇದೆ, ಫೈಲೋ ಅಂತ. ಪ್ರಿಸಿಷನ್ ಫಾರ್ಮಿಂಗ್ ಅಗ್ರಿಕಲ್ಚರಲ್ಲಿ ಅವ್ರ ಸೆನ್ಸರ್ಸ್ನ ನಮ್ಮ ಸಾಯಿಲ್ ಟೆಂಪರೇಚರು ಇದನ್ನೆಲ್ಲ ಡಿಟೆಕ್ಟ್ ಮಾಡಿ ಆಟೋಮೇಟೆಡ್ ವಾಟ್ರಿಂಗ್ ಸಪ್ಲೈ ಆಗಲಿ ಇಂಥದ್ದು ಎಲ್ಲ ಪ್ರಿಸಿಷನ್ ಫಾರ್ಮಿಂಗ್ ಇರುತ್ತೆ. ಇನ್ನೊಂದು ಆಯುರ್ವೇದಿಕ್ ರಿಲೇಟೆಡ್ ಒಂದು ಐತೆ, ಧೇನುಕ್ರಿಯಾ ಅಂತ. ಈ ನಮಗೆ ಹಸುಗಳಿಗೆ ಕಚ್ಚಲ್ಬಾವು ಅಂತ ಅಂತಿರಲ್ಲ, ಸೊ ಈ ಕಚ್ಚಲ್ಬಾವುಗೆ ಆಯುರ್ವೇದಿಕ್ ಮೆಡಿಸಿನ್ ಅಂತ ತುಂಬ ಚೆನ್ನಾಗಿ ರನ್ ಆಗ್ತಿದ್ದಾವೆ. ಕಂಪ್ಲೀಟ್ಲಿ ಗೌರ್ಮೆಂಟ್ ಸಪೋರ್ಟೆಡ್ ಸ್ಕೀಮ್. ನಾವು ICAR ನಿವೇದಿ ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ, ನ್ಯೂ ಡೆಲ್ಲಿ. ಅದರಲ್ಲಿ RKVY ರಫ್ತಾರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ಸ್ ಆ್ಯಂಡ್ ವೆಲ್ಫೇರ್ ಕಡೆಯಿಂದ. ನಮ್ಮದು ನಿವೇದಿ ಅಂತ ಒಂದು ವೆಬ್ಸೈಟ್ ಇದೆ, ಇನ್ನೊಂದು ನಾವಿಕ್ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ದು ವೆಬ್ಸೈಟ್ ಇದೆ. ಅದರಲ್ಲಿ ಈಗಾಗಲೇ ನಾವು ನೆಕ್ಸ್ಟ್ ಕೋಹರ್ಟಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟಿದ್ದೀವಿ. ಲೈವ್ ಇದೆ, ಅಪ್ಲಿಕೇಶನ್ಸ್ ಲೈವ್ ಇದೆ. ನೀವು ಆ ವೆಬ್ಸೈಟಿಗೆ ಹೋಗಿ ಯು ಕ್ಯಾನ್ ಅಪ್ಲೈ ಥ್ರೂ ದ ವೆಬ್ಸೈಟ್. ಇದು ಲೋನ್ ಅಲ್ಲ, ಸಬ್ಸಿಡಿ ಅಲ್ಲ. ಈಗ ಬ್ಯಾಂಕಿಗೆ ಯಾರಾದರೂ ಹೋದರೆ ಅವ್ರಿಗೆ ರಿಟರ್ನ್ ಕೊಡಬೇಕು, ಇಲ್ಲ ಇಂಟ್ರೆಸ್ಟ್ ಅಮೌಂಟ್ ಪೇ ಮಾಡಬೇಕು, ಇದು ಆ ಥರ ಅಲ್ಲ. ಕಂಪ್ಲೀಟ್ಲಿ ಗ್ರಾಂಟಿನೇಟ್ ಸಪೋರ್ಟ್. ಅವರ ಒಂದು ಹೊಸ ಐಡಿಯಾ, ಇನೋವೇಟಿವ್ ಐಡಿಯಾ ತಗೊಬಂದು ಕೊಟ್ಟರೆ ಅವರಿಗೆ ಗ್ರಾಂಟಿನೇಟ್ ಸಪೋರ್ಟ್ ಕೊಡ್ತೀವಿ. ಇದರಲ್ಲಿ ಯಾವುದೇ ದುಡ್ಡು ನಾವು ರಿಟರ್ನ್ ಕೇಳೋದಿಲ್ಲ. ಅವ್ರು ಸಕ್ಸಸ್ಫುಲ್ ಆಗಬೇಕು. ಒಂದು ಪ್ರಾಡಕ್ಟು, ಒಂದು ಐಡಿಯಾಯಿಂದ ಅವರೊಂದು ಪ್ರಾಡಕ್ಟ್ ಮಾಡಿ ಅದನ್ನು ಹೊರಗೆ ತಂದು ಫಾರ್ಮರ್ಸ್ಗೆ ಯೂಸ್ಫುಲ್ ಆಗಬೇಕು. ಅದಕ್ಕೆ ಗ್ರಾಂಟಿನೇಟ್ ಸಪೋರ್ಟ್ ಕೊಡ್ತಿದ್ದೀವಿ. ಲೋನ್ ಅಲ್ಲ, ಲೋನ್ ಅಥವಾ ಸಬ್ಸಿಡಿ ಅಲ್ಲ. ಡೆಫಿನೆಟ್ಲಿ ಸೋತೋಗಿರೋ ಎಲ್ಲ ಸ್ಟಾರ್ಟಪ್ಸೂ ಸಕ್ಸಸ್ಫುಲ್ ಅಂತ ಹೇಳಕ್ಕೆ ಬರಲ್ಲ, ಸೋತೋಗಿರೋವು ಇರ್ತವೆ. ನಾವು ಗ್ರಾಂಟಿನೇಟ್ ಸಪೋರ್ಟ್ ತೊಗೊಳಕ್ಕಿಂತ ಮುಂಚೆ ಅವ್ರ ಹತ್ರ ಮೈಲ್ ಸ್ಟೋನ್ಸ್ ಅಂತ ಕಲೆಕ್ಟ್ ಮಾಡ್ಕೋತೀವಿ. ಆ ಮೈಲ್ ಸ್ಟೋನ್ಸು ಲೈಕ್ ನೆಕ್ಸ್ಟ್ 6 months ಅಥವಾ 1 year ಅವರು ಏನೇನು ಮಾಡ್ತಾರೆ, ಈಗ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿ ಅದನ್ನು ಮಾರ್ಕೆಟಿಗೆ ತರೋದಾಗಲಿ, ಈ ಥರ ಒಂದು 6 monthsಗೆ ಮೈಲ್ ಸ್ಟೋನ್ಸ್ ಅಂತ ನಾವು ಮಾಡ್ತೀವಿ. ನಾವು ಫಂಡ್ ಕೊಡೋದು, ಈಗ ಎಕ್ಸಾಂಪಲ್ ಒಂದು 20 ಲಕ್ಷ ಫಂಡ್ ಕೊಡ್ತಿದ್ದೀವಿ ಅಂತಂದರೆ 2 tranchesಲ್ಲಿ ಕೊಡ್ತೀವಿ. ಫಸ್ಟ್ ಒಂದು ವರ್ಷಕ್ಕೆ ಒಂದು 10 ಲಕ್ಷ ಕೊಡ್ತೀವಿ. ಆ 10 ಲಕ್ಷ ಕೊಟ್ಟು ಅವರು ಅದನ್ನು ಯಾವ ಥರ ಉಪಯೋಗಿಸಿದ್ದಾರೆ, ಏನು ಮೈಲ್ ಸ್ಟೋನ್ಸ್, ನಮಗೆ ಕೊಟ್ಟಿರೋ ಮೈಲ್ ಸ್ಟೋನ್ಸ್ ರೀಚ್ ಆಗಿದ್ದಾರಾ ಇಲ್ಲ ಅಂತ ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು 10 ಲಕ್ಷ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕ್ವಾಂಟಮ್ ಟೆಕ್ನಾಲಜಿ ಅನ್ನೋದೇ ಒಂದು ಕಾಂಪ್ಲೆಕ್ಸ್ ಸೈನ್ಸ್. ಅದನ್ನು ಅಗ್ರಿಕಲ್ಚರ್ನಲ್ಲಿ, ಅದರಲ್ಲೂ ಸೆರಿಕಲ್ಚರ್ನಲ್ಲಿ ಬಳಸ್ಕೊಂಡು
ಸೆರಿ ಮಿತ್ರ ಅನ್ನೋ ಆ್ಯಪ್ನ ಪ್ರಾರಂಭಿಸಿರುವ ಅವ್ಯಗ್ರಹ ಅನ್ನೋ ಕಂಪನಿ ಬಗ್ಗೆ ಅದರ CEO ಆಗಿರುವ ಡಾಕ್ಟರ್ ಅವಿನಾಶ್ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಗೋಪಾ. ನಾನು MSc ಸ್ಟ್ಯಾಟಿಸ್ಟಿಕ್ಸ್ ಮಾಡಿರೋದು, PhD ಸ್ಟ್ಯಾಟಿಸ್ಟಿಕ್ಸ್ ಅಟ್ ಡೆಲ್ಲಿ ICAR IISRI. ಸೊ ವಿ ಹ್ಯಾವ್ the ಅವ್ಯಗ್ರಹ we provide R&D and EdTech services to the universities, institutes and ಅವ್ಯಗ್ರಹ ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸು 2025 ಆಗಿರೋದು. ಇದು AIC ಇನ್ಕ್ಯುಬೇಟೆಡ್ UASB GKVK ಅಲ್ಲಿ ನಾನು ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ನಮ್ಮದು ಒಂದು ಪ್ರಾಜೆಕ್ಟ್ ಇದೆ, ಸೆರಿಮಿತ್ರ AI ಅಂತ. ಸೊ ಸೆರಿಮಿತ್ರ AI ಏನಾಗುತ್ತೆ ಅಂತಂತಂದರೆ, ರೇಷ್ಮೆ ಸಾಕಾಣಿಕೆಗೆ ನಮಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಏನೇನು ಮಾಡಬೇಕು ಅವನ್ನೆಲ್ಲ ನಾವು ಕೊಡ್ತೀವಿ. ಇನ್ಕ್ಲೂಡಿಂಗ್ ದಟ್ ನಾವು ಎಜುಕೇಷನ್ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸು ಅವೇರ್ನೆಸ್ಸು ಮಾಡ್ತೀವಿ ಫಾರ್ ದಿ ಫ್ಯಾಕಲ್ಟೀಸು ಮತ್ತು ಸೈಂಟಿಸ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸು. ಸೊ ಇಲ್ಲಿ ನಮಗೆ ನೋಡಿದ ಪ್ರಕಾರ ನಮ್ಮಲ್ಲಿ 9 ವರ್ಟಿಕಲ್ಸ್ ಇದೆ. ಸೊ ಫಸ್ಟು ನಾವು ಬಯೋಇನ್ಫಾರ್ಮೆಟಿಕ್ಸು, ಡೇಟಾ ಅನಾಲಿಸಿಸು, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತೀವಿ. ಇದೆಲ್ಲ ಪ್ಯೂರ್ಲಿ ಆನ್ ದಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸರ್ವಿಸಸ್ನ ನಾವು ಕೊಡ್ತೀವಿ. ಇನ್ಕ್ಲೂಡಿಂಗ್ ದಟ್ ನಾವು AI, ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಮಾಡಲ್ಸು, ಏಜೆಂಟಿಕ್ AI ಯೂಸ್ ಮಾಡ್ತೀವಿ, ಕ್ವಾಂಟಮ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಹುಡುಗರಿಗೆ ಅಂದರೆ ಸಣ್ಣ ಮಕ್ಕಳಿಗೆ ಅಂದರೆ UG ಮತ್ತು PG ಪದವೀಧರರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತೀವಿ. ಇದು ಅಲ್ಲದೆ ನಮ್ಮ ಹತ್ರ ಒಂದು ಆ್ಯಪ್ ಇದೆ. ಸೊ ಇದನ್ನು ನಾವು ಬೈ ಮೆಂಟರ್ಸ್ ಫ್ರಮ್ ಸ್ಟ್ಯಾಟ್ಸು ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿರೋದು. AIC ಇನ್ಕ್ಯುಬೇಷನ್ಲಿಂದ ಸಹಾಯದಿಂದ ನಾವು ಈ ಆ್ಯಪ್ನ ರೆಡಿ ಮಾಡಿದ್ದೀವಿ. ಈ ಆ್ಯಪ್ ಹೆಸರು ಬಂದುಬಿಟ್ಟು ಸೆರಿಮಿತ್ರ AI ಅಂತ. ಸೊ ಸೆರಿಮಿತ್ರ AI ಅಲ್ಲಿ ರೇಷ್ಮೆ ಬಗ್ಗೆ ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಏನಾದರೂ ಕೇಳ್ಬೋದು, ರೆಕಮೆಂಡೇಷನ್ಸು ಕೇಳ್ಬೋದು. ಬಟ್ ಕಂಪೇರ್ ಟು ದಿಸ್ಸು ನಮ್ಮದು ಬೇರೆ ಆ್ಯಪ್ಗಿಂತ ಈ ಆ್ಯಪ್ಗೆ ಏನು ಡಿಫ್ರೆನ್ಸು ಅಂತಂದರೆ, ಇದರಲ್ಲಿ ಕಸ್ಟಮೈಸ್ ಆಗಿ ಪ್ರತಿಯೊಂದು ರೈತರಿಗೂ ಡಿಫ್ರೆಂಟಾಗಿ ಮಾಹಿತಿನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡಿದರೆ ನನಗೆ ಇಲ್ಲಿ ಕನ್ನಡ ಬರುತ್ತೆ. ಸೊ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ ಮೇಲೆ ನನಗೆ ಹುಳಗಳು 1ನೇ ಹಂತದಲ್ಲಿದ್ದಾವ, 2ನೇ ಹಂತದಲ್ಲಿದ್ದಾವ, 4ನೇ ಹಂತದಲ್ಲಿದ್ದಾವ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ 3ನೇ ಹಂತದಲ್ಲಿ ಅಂತ ಕೊಟ್ಟು ನಾನಿಲ್ಲಿ ಎಸ್ ಅಂತ ಕೊಟ್ಟರೆ ಅದ್ರದ್ದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕನ್ನಡದಲ್ಲಿನೇ ಬರುತ್ತೆ. ಸೊ ಇದೇ ಥರ ಕನ್ನಡ, ತೆಲುಗು, ಮರಾಠಿ, ಗುಜರಾತಿ, ಇಂಗ್ಲೀಷು, ತಮಿಳು ಎಲ್ಲವೂ ಇಂಡಿಜಿನಿಯಸ್ ಲ್ಯಾಂಗ್ವೇಜಸನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದರಿಂದ ನೀವು ಕೇಳ್ಬೋದು, ಈ ಚಾಟ್ ಬೋಟಿಂದ ರೈತರಿಗೆ ಹೆಲ್ಪ್ ಆಗ್ಬೋದಾ ಅಂತ. ಸೊ ರೈತರಿಗೆ ಅದಕ್ಕೋಸ್ಕರ ಅಂತಲೇ ನಾವು ವಾಯ್ಸ್ ಕಾಲ್ ಏಜೆಂಟ್ನ ನಾವು ರೆಡಿ ಮಾಡಿದ್ದೀವಿ. ಸೊ ಈ ವಾಯ್ಸ್ ಕಾಲ್ ಏಜೆಂಟಲ್ಲಿ ನೀವು ಬಟನ್ ಒತ್ತಿದರೆ ಸಾಕು, ಅದು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದೇನು ಹೇಳುತ್ತೆ ಅಂದರೆ, ನಮಸ್ಕಾರ, ನಾನು ಸೆರಿಮಿತ್ರ, ನಾನು ಸಹಾಯಕ ಇದ್ದೀನಿ ರೇಷ್ಮೆ ಬಗ್ಗೆ, ನಿಮಗೆ ಏನಾದರೂ ಮಾಹಿತಿ ಇದೆ ಅಂದರೆ ಕೇಳಬಹುದಂತ. ಸೊ ನಾವು ಈ ಬಟನ್ ಒತ್ತಿ ನಾವು ಇನ್ಫಾರ್ಮೇಷನ್ ಕೊಟ್ಟಾಗೆ ಅದು ರಿಸೀವ್ ಮಾಡಿಕೊಂಡು ಅದ್ರ ಪ್ರಕಾರ ಅದು ರಿಸರ್ಚ್ ಮಾಡಿ ಕಸ್ಟಮೈಸ್ ಆಗಿ ನಮಗೆ ಉತ್ತರ ಕೊಡುತ್ತದೆ. ಸೊ ಈ ರೀತಿಯಿಂದ ಇದನ್ನು ನಾವು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ನಾವು ಕೇಳ್ಬೋದು. ಇದು 60% ಮಾಹಿತಿನ ಸರಿಯಾಗಿ ಕೊಡುತ್ತಿದೆ. ಸೊ 60% ಮಾಹಿತಿ ರೈತರಿಗೆ ಸೌಲಭ್ಯ ಮಾಡುವುದು ತಪ್ಪಾಗುತ್ತದೆ. ಯಾಕಂದರೆ ಮಾಹಿತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ನಮಗೆ 99% ಅಕ್ಯುರೇಸಿ ಇರಬೇಕು. ಸೊ ಫಾರ್ಮರ್ಸಿಗೋಸ್ಕರ ನಾನು ಇನ್ನೂ 6 ತಿಂಗಳಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಟ್ರೈನಿಂಗ್ ಮಾಡಿ ಈ ಆ್ಯಪ್ನ ರಿಲೀಸ್ ಮಾಡ್ತಿದ್ದೀನಿ. ನಾವು ಸೆರಿಮಿತ್ರ ಆ್ಯಪು ಅವ್ಯಗ್ರಹದಿಂದ ಮಾಡಿರೋದು. ಇದಲ್ಲದೆ ನಾವು 2-3 ಅಪ್ಲಿಕೇಶನ್ಸು ರೆಡಿ ಮಾಡಿದ್ದೀವಿ. ಇನ್ಕ್ಲೂಡಿಂಗು ನಮಗೆ ಗೌರ್ಮೆಂಟ್ ಪ್ರಾಜೆಕ್ಟ್ಸು ಬಂದಿದ್ದಾವೆ. ಕರ್ನಾಟಕ ಮಾನಿಟರಿಂಗ್ ಎವಲ್ಯೂಯೇಷನ್ ಅಥಾರಿಟಿಲಿಂದ ನಾವು ಮೈಕ್ರೋ ಇರಿಗೇಷನ್ನು, ಸಿಂಚಾಯಿ ಇರಿಗೇಷನಲ್ಲಿ ನಾನು ಸ್ಟ್ಯಾಟಿಸ್ಟಿಕಲ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಆ ಪ್ರಾಜೆಕ್ಟಲ್ಲಿ ಯಾರಿಗೆ ಸ್ಪ್ರಿಂಕ್ಲರ್ ಇರಿಗೇಷನ್ನು, ಡ್ರಿಪ್ ಇರಿಗೇಷನ್, ನೀರಾವರಿ ಮಾಡೋದಕ್ಕೆ ಸರ್ಕಾರದ ಗೌರ್ಮೆಂಟ್ಲಿಂದ ಏನು 5 ಇಯರ್ಸಿಂದ ಬಡ್ಜೆಟ್ ಬಂದಿದೆ, ಅದು ಯಾವ ಥರ ಅಲೋಕೇಟ್ ಆಗಿದೆ, ರೈತರಿಗೆ ಅದರಿಂದ ಬೆನಿಫಿಟ್ ಏನು, ಆ ಪಾಲಿಸಿ ಮ್ಯಾನೇಜ್ಮೆಂಟ್ ಕೂಡ ನಾನು ಅವ್ಯಗ್ರಹ ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸಲ್ಲಿಂದ ಮಾಡಿದ್ದೀನಿ. ನನಗೆ ಭಾಳ ಸಹಾಯ ಇದೆ. ಆ್ಯಕ್ಚುಲಿ ನಾನು GKVKಯಲ್ಲೇ ಓದಿರೋದು, ಗೋಲ್ಡ್ ಮೆಡಲಿಸ್ಟು 2020 MScಯಲ್ಲಿ. ಸೊ ಅದಾದಮೇಲೆ ನಾನು PhD ಮಾಡಿದೆ. ಅದಾದಮೇಲೆ ನಾನು 1 ಇಯರ್ ವರ್ಕ್ ಮಾಡಿ ಮತ್ತೆ ನಾನು GKVKಯಲ್ಲೇ ಬಂದೆ. ಏಕೆ ಅಂತಂದರೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಇಲ್ಲಿ ಸ್ಟ್ರಾಂಗ್ ಇದೆ. UASBಯಲ್ಲಿ AICದು ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ದು ನಮಗೆ ಭಾಳ ಮೌಲ್ಯವಾದ ವಾತಾವರಣ ಪ್ಲಸ್ ಅವ್ರದ್ದು ಸಹಾಯದಿಂದ ನಾನು ಈ ಆ್ಯಪ್ನ ರೆಡಿ ಮಾಡಿದ್ದೀನಿ. ಸೊ ಅವ್ರ ಸಹಾಯ ಇಲ್ದಂಗೆ ಇದೆಲ್ಲ ಆಗ್ತಿದ್ದಿಲ್ಲ. ಅವ್ರ ಸಹಾಯ ಪ್ಲಸ್ ನಮ್ಮ ಮೆಂಟರ್ಸ್ಲಿಂದ ನಮಗೆ ಬಹಳ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಮಸ್ತೆ. ಕೃಷಿ ಚಟುವಟಿಕೆಗಳಲ್ಲಿ ನೀರಿನ ಬಳಕೆ ವ್ಯಾಪಕವಾಗಿರುತ್ತೆ. ಅದರ ಜೊತೆಗೆ ನೀರಿನ ಕೊರತೆ ಕೂಡ ಸಾಮಾನ್ಯವಾಗಿರುವಂತಹ ಸಮಸ್ಯೆಯಾಗಿರುತ್ತೆ.
ಹಾಗಾದರೆ ನೀರನ್ನು ಉಳಿತಾಯ ಮಾಡೋದು ಹೇಗೆ ಅನ್ನೋದರ ಜೊತೆಗೆ ಪ್ಲ್ಯಾಂಟ್ ಗ್ರೋತ್ನ ಪ್ರಮೋಟ್ ಮಾಡೋದಕ್ಕೆ ಒಂದು ಪ್ರಾಡಕ್ಟ್ನ ಕಂಡುಹಿಡಿದಿದ್ದಾರೆ. ಆ ಪ್ರಾಡಕ್ಟ್ನ ಹೆಸರೇ ಇರಿಸೇವರ್. ಆಕ್ಸನ್ ಎಕ್ಸ್ನ ಮುನಿಸ್ವಾಮಿ ಅವರು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ನೋಡೋಣ ಬನ್ನಿ. ಇರಿಸೇವರ್ ಹೆಲ್ಪ್ಸ್ ಫಾರ್ಮರ್ಸ್ to save water during drought situation, water scarcity. ಆಮೇಲೆ 50% ವಾಟರ್ ಸೇವ್ ಆಗಿದೆ. 50% ವಾಟರ್ ಸೇವ್ ಆಗಿದೆ. 50% ಫಾರ್ಮರ್ಗೂ ಬೆನಿಫಿಷಿಯಲ್. ಕಂಪ್ಲೀಟ್ಲಿ ಪ್ಲಾಂಟ್ ಎರಾಡಿಕೇಟ್ ಆಗೋದಕ್ಕೆ 50% ವಾಟರ್ ಸೇವಿಂಗ್ ಪ್ಲಾಂಟ್ ರಿಕವರ್ ಆಗಿದೆ. ಅದು 20% ಗ್ರೋತ್ ಪ್ರಮೋಟ್ ಆಗಿದೆ. 20% ಗ್ರೋತ್ ಪ್ರಮೋಟ್ ಆಗಿದೆ. ಇದು ಪಾಯ ಫರ್ಟಿಲೈಸರು. ಆಮೇಲೆ 7 to 10 days ಪ್ಲಾಂಟ್ ರಿಕವರ್ ಆಗುತ್ತೆ. ನೋ ವಾಟರ್ 7 to 10 days ರಿಕವರ್ ಆಗುತ್ತೆ. ದಿಸ್ ಅ ಫಿನಾಮಿನಲ್ ಪೇಟೆಂಟ್ ಟೆಕ್ನಾಲಜಿ ಟೆಸ್ಟೆಡ್ ಇನ್ GKVK ಆ್ಯಂಡ್ QC ಕ್ವಾಲಿಟಿ ಅಶ್ಯೂರೆನ್ಸ್ ಕಂಟ್ರೋಲ್ ಡನ್ ಬೈ GKVK US. ಇದು ಮೇಲೆ ಸೊ 1 ಎಕರ್ಗೆ 4 kg ಅದು ಸಾಯಿಲ್ ಮೇಲೆ ಅಪ್ಲೈ ಮಾಡಿದರೆ ಇರಿಸೇವರು 4 kg ಆಗಿದೆ. ಓಕೆ, ಇದು ಟೆಸ್ಟ್ ಮಾಡಿದ್ದಾರೆ, ಫೀಲ್ಡ್ ಟ್ರಯಲ್ ಆಗಿದೆ. ಸೊ ಪಾಯ ಫರ್ಟಿಲೈಸರು ಇದು ಲಿಕ್ವಿಡ್ 4 ಲೀಟರ್ ಪರ್ kg. ಟೋಟಲ್ ಕಾಸ್ಟು 2400. ಬಟ್ ಸೇವಿಂಗ್ ಫಾರ್ ಫಾರ್ಮರ್ 8000 ಮಿನಿಮಮ್ ವಾಟರ್ ಕೆಸಿಟಿ. ಆಮೇಲೆ ಸಪೋಸ್ ಯು ಆರ್ ಗ್ರೋಯಿಂಗ್ 2 ಎಕರ್ ಲ್ಯಾಂಡ್ ಇರಿಗೇಷನ್ ವಾಟ್ರ್ 4 ಎಕರ್ಗೆ ಹಾಕ್ಬೇತಾರೆ ಅಪ್ಲಿಕೇಶನು. ಇದು ಫಾರ್ಮರ್ ಬೆನಿಫಿಷಿಯಲ್ ಅಟ್ಲೀಸ್ಟ್ 8,000 to 15,000 rupees ಸೇವ್ ಆಗಿದೆ ಕಲ್ಟಿವೇಷನ್ ಮೇಲೆ. ಅದು ಇದು ಆಲ್ ದ ಕ್ರಾಪ್ಸ್ ಯು ಕ್ಯಾನ್ ಯೂಸ್. ದರ್ ಇಸ್ ಸ್ಪೆಸಿಫಿಕ್ ಕ್ರಾಪ್ಸ್, ಆಲ್ ದ ಕ್ರಾಪ್ಸ್ ಟೆಸ್ಟ್ ಇದೆ. ಆಂಧ್ರ ಟೆಸ್ಟ್ ಇದೆ. ಕರ್ನಾಟಕ ಮೇಲೆ GKVK ಟೆಸ್ಟ್ ಮಾಡಿದ್ದಾರೆ. ಇದು ಮೈನ್ ಏಮ್ ಒಂದು 2023 30,000 crore ಲಾಸ್ ಫಾರ್ ಕರ್ನಾಟಕ ಅಗ್ರಿಕಲ್ಚರ್ ಸೆಕ್ಟರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏಮಿಂಗ್. ಸೊ ವಿ ಸಾಲ್ವ್ ದ ಪ್ರಾಬ್ಲಮ್, ಟ್ರೈ ಟು ಸಾಲ್ವ್. ಮಾರ್ಕೆಟ್ ಮೇಲೆ ಪುಷಿಂಗ್ ಇದೆ. ನಾವು FCO ಅಪ್ಲಿಕೇಶನ್ ಸರ್ಟಿಫಿಕೇಷನ್ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಇಸ್ ಎ ಯೂಸರ್ ಫ್ರೆಂಡ್ಲಿ, ಫಾರ್ಮರ್ ಫ್ರೆಂಡ್ಲಿ, ನೋ ಕೆಮಿಕಲ್ಸ್. ಅದು 6 months ಒನ್ಸ್ ಕ್ರಾಪ್, ಸ್ಮಾಲ್ ಕ್ರಾಪ್ ಟು ಬಿಗ್ ಕ್ರಾಪ್ಸ್. ಅದು ಟ್ರೀ ಆಲ್ಸೋ, ಕೋಕೋನಟ್ ಟ್ರೀ, ಪಾಲ್ಮ್ ಟ್ರೀ, ಆಲ್ ದ ಟ್ರೀ ಯು ಕ್ಯಾನ್ ಯೂಸ್. ಟೆಸ್ಟಿಂಗ್ ಮಾಡಿ GKVK ಟೆಸ್ಟಿಂಗ್ ಮಾಡಿದರೆ ಸರ್ಟಿಫಿಕೇಷನ್ ಮಾಡಿ. ಆಂಧ್ರಾಲೆ ಪೊಮಗ್ರೆನೇಟ್ ಟೆಸ್ಟ್ ಮಾಡಿ 50% ವಾಟರ್ ಸೇವ್. ಮಾರ್ಕೆಟಿಂಗ್ ನಾವು FCO ಸರ್ಟಿಫಿಕೇಷನ್ ಅಪ್ಲೈ ಮಾಡಿದರೆ ವಿ ಗಾಟ್ ಪೇಟೆಂಟ್. ನಾವು ಪೇಟೆಂಟ್ ವಿ ಅಪ್ಲೈಡ್, ಗ್ರಾಂಟೆಡ್ ಪೇಟೆಂಟ್. ನಾವು ವಿ ಆರ್ ಗೋಯಿಂಗ್ ಫಾರ್ ಬಿಸ್ನೆಸ್ ಅಪ್ರೋಚಿಂಗ್ ಫಾರ್ಮರ್. GKVK ಎಕ್ಸ್ಟೆನ್ಷನು, ದ ಯೂನಿವರ್ಸಿಟಿ ಧಾರವಾಡ, ಆಮೇಲೆ ಇದು ನಾರ್ತ್ ಕರ್ನಾಟಕ. ವಿ ಆರ್ ಟ್ರೈಂಗ್ ಟು ಪುಷ್ ಥ್ರೂ ಫಾರ್ಮರ್ಸ್. ದಟ್ಸ್ ಹೋಲ್ ಐಡಿಯಾ. ನಾವು ಶುಗರ್ ಕೇನ್ಗೆ 20 to 30% ವಾಟರ್ ಸೇವ್ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪ್ರತಿಯೊಂದು ವಲಯಕ್ಕೂ ಸರ್ಕಾರ ಹಲವಾರು ಪ್ರೋಗ್ರಾಮ್, ಸ್ಕೀಮ್ಗಳ ಮೂಲಕ ನೆರವನ್ನು ನೀಡ್ತಾ ಬರುತ್ತೆ. ಆದರೆ ಮಾಹಿತಿ ಇಲ್ಲದೆ ಅದು ಆ ಸೆಕ್ಟರ್ನ ತಲುಪೋದೇ ಇಲ್ಲ. ಕೃಷಿ ವರ್ಗಕ್ಕೂ ಇದೇ ರೀತಿಯಾದಂತಹ ಹಲವು ಯೋಜನೆಗಳು, ಕಾರ್ಯಕ್ರಮಗಳನ್ನು ಸರ್ಕಾರ ನೀಡ್ತಾ ಇರುತ್ತೆ. ಆದರೆ ಕೃಷಿಕರಿಗೆ, ರೈತರಿಗೆ ಅದರ ಮಾಹಿತಿ ಇಲ್ಲದೆ ಹಲವು ರೀತಿಯಾದಂತಹ ಸಮಸ್ಯೆಗಳನ್ನು, ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾದರೆ ಇಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದು ಹೇಗೆ, ತಿಳ್ಕೊಳ್ಳೋದು ಹೇಗೆ, ಅದರ ಸದುಪಯೋಗ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನರೇಂದ್ರ ಕುಮಾರ್ ಅವರು. ನೋಡೋಣ ಬನ್ನಿ. ಇಲ್ಲಿ ಏನಾಗ್ತಾಯಿದೆ ಅಂದರೆ ದೆರ್ ಇಸ್ ಅ ವೆರಿ ಬಿಗ್ ಗ್ಯಾಪ್ ಬಿಟ್ವೀನ್ ಅನ್ ಆಂಟ್ರಪ್ರನರ್, ಬ್ಯಾಂಕರ್ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಸಬ್ಸಿಡೀಸು. ಸೊ ಇಲ್ಲಿ ಆಂಟ್ರಪ್ರನರ್ಗೆ ಯಾವ ಸ್ಕೀಮಲ್ಲಿ ಎಲ್ಲಿ ಎಲಿಜಿಬಲ್ ಇದ್ದಾರೆ, ಏನು ಡಾಕ್ಯುಮೆಂಟೇಷನ್, ಏನು ಪ್ರೋಸೆಸ್ ಏನದು ಗೊತ್ತಾಗ್ತಾ ಇಲ್ಲ ಅಂತದೆ. ಅದೇ ಥರ ಬ್ಯಾಂಕ್ ಅವ್ರಿಗೆ ಯಾವ ಸ್ಕೀಮ್ ಗೈಡ್ಲೈನ್ಸ್ ಏನೋ ಅದನ್ನ ಅವ್ರಿಗೆ ಹೆಂಗೆ ಇದು ಮಾಡಬೇಕಂತ ಬ್ಯಾಂಕರ್ಸ್ಗೂ ದೇ ಆರ್ ಆಲ್ಸೋ ಸ್ಟ್ರಗ್ಲಿಂಗ್. ಸೊ ಆಮೇಲೆ ಗೌರ್ಮೆಂಟ್ಸ್ ಬಂದ್ಬಿಟ್ಟು ಸುಮಾರು ಸ್ಕೀಮ್ಸ್ ಬಿಡ್ತಾ ಇದ್ದಾರೆ, ಬಟ್ ಇಟ್ ಈಸ್ ಅವೇರ್ನೆಸ್ ಆಗ್ತಾಯಿಲ್ಲ ಜನರಿಗೆ. ಸೊ ಇಲ್ಲಿ ನಾವು ಒಂದು ಬ್ರಿಡ್ಜಾಗಿ ನಿಂತ್ಕೊಂಡು ಆಂಟ್ರಪ್ರನರ್ಸ್ಗೆ ಎಂಡ್ ಟು ಎಂಡ್ ಸೊಲ್ಯೂಷನ್, ಅವರ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪರೇಷನಿಂದ ಹಿಡಿದು ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಿ ಸಬ್ಸಿಡಿ ಅವೈಲ್ಮೆಂಟ್ಸು ನಾವು ಎಂಡ್ ಟು ಎಂಡ್ ನಾವು ಮಾಡಿಕೊಡ್ತಾ ಇದ್ದೀರಿ. ಹೌದು, ಅದು ನಾವು ಬಂದ್ಬಿಟ್ಟು ನಾವು ಫಸ್ಟ್ ಇವರ ರಿಕ್ವೈರ್ಮೆಂಟ್ ನಾವು ಅರ್ಥ ಮಾಡ್ಕೊತೀರಿ. ಅವ್ರ ಇಂಟೆನ್ಷನ್ ಏನೋ, ಅವ್ರ ಕೆಪಾಸಿಟಿ ಏನೋ, ಅವ್ರ ಬ್ಯಾಕ್ಗ್ರೌಂಡ್ ಏನೋ, ಅವ್ರ ಸ್ಕಿಲ್ ಸೆಟ್ ಏನೋ, ಅವ್ರ ಮೈಂಡ್ ಸೆಟ್ ಏನೋ, ಏನಿದೆ ಅವ್ರು ಮಾಡಬೇಕಂತ ಉದ್ದೇಶ ಇದೆ ಅದನ್ನು ನಾವು ತಿಳ್ಕೊಂಡು ಅದು ತಕ್ಕಂಗೆ ಗೌರ್ಮೆಂಟಲ್ಲಿ ಏನು ಸ್ಕೀಮ್ಸ್ ಅವೈಲೇಬಲ್ ಇದೆಯೋ, ಅವ್ರಿಗೆ ಏನು ಎಲಿಜಿಬಲ್ ಇದೆಯೋ, ಅದ್ರಲ್ಲಿ ಏನು ಮ್ಯಾಕ್ಸಿಮಮ್ ಸಬ್ಸಿಡೀಸ್ ಅವ್ರು ತೊಗೊಬೋದು ಅನ್ನೋದನ್ನ ನಾವು ಅವ್ರಿಗೆ ಒಂದು ಕನ್ಸಲ್ಟೇಷನ್ ಕೊಡ್ತೀರಿ. ಬೇಸ್ಡ್ ಆನ್ ದಟ್ ದೇ ಕ್ಯಾನ್ ಟೇಕ್ ಅ ಕಾಲ್ ತೊಗೊಂಡು ದೇ ಕ್ಯಾನ್ ಡಿಸೈಡ್ ಎನಿ MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಸೊ ಇದರಲ್ಲಿ ಬರೋ ಎಂಥ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಆ್ಯಂಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಇರೋರಿಗೆ ಎಲ್ಲರಿಗೂ ಸ್ಕೀಮ್ಸ್ ಆ್ಯಂಡ್ ಸಬ್ಸಿಡೀಸ್ ಅವೈಲೇಬಲ್ ಇದೆ. ಸೊ ಇದನ್ನ ಖಂಡಿತ ಎಲ್ಲರೂ ಅದನ್ನ ಬಂದ್ಬಿಟ್ಟು ಉಪಯೋಗಿಸ್ಕೊಳ್ಬೋದು.
ಸೊ ನಾನು ಬಂದ್ಬಿಟ್ಟು ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಪಾಯಿಂಟೆಡ್ ಬೈ ಕೆಪೆಕ್ PMFME ಸ್ಕೀಮ್ ಮೇಲೆ ನಮ್ಮ ಕರ್ತವ್ಯ ಏನಂದರೆ ನಾವು ಅಪ್ಲಿಕೆಂಟ್ಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಈ ಸ್ಕೀಮ್ ಅಂದರೆ PMFME ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸ್ ಈ ಸ್ಕೀಮ್ ಬಂದ್ಬಿಟ್ಟು ಕಳೆದ 6 ವರ್ಷದಿಂದ 9,000 ಫಲಾನುಭವಿಗಳು ಅಕ್ರಾಸ್ ಕರ್ನಾಟಕ ಬೆನಿಫಿಷಿಯರ್ ಆಗಿದ್ದಾರೆ. ಈ ಸ್ಕೀಮ್ ಮತ್ತೆ ಇನ್ನು ಜನರಿಗೆ ಉಪಯೋಗ ಆಗ್ತದೆ ಅಂತ March 31, 2026ಗೆ ಮುಗಿಯುವಂಥ ಸ್ಕೀಮ್ನ ಮತ್ತೆ ಇನ್ನೊಂದು 6 ತಿಂಗಳು ಕೇಂದ್ರ ಸರ್ಕಾರ ಮತ್ತೆ September 30, 2026 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನು ಈ 4 ತಿಂಗಳು ಇನ್ನೂ ಉಳಿದಿದೆ. ಇದರಲ್ಲಿ ಬಂದ್ಬಿಟ್ಟು ನನ್ನ ಥರ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕರ್ನಾಟಕದಲ್ಲಿ ಮಾತ್ರ ಒಂದು ಕಮ್ಮಿ ಇಲ್ಲ ಅಂದರೆ ಒಂದು 500ಕ್ಕೂ ಹೆಚ್ಚು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇದನ್ನ ಬಂದ್ಬಿಟ್ಟು ನಿಮ್ಮ ಜಂಟಿ ಕಾರ್ಯದರ್ಶಿ ಅಂದರೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೋದರೆ ಅಲ್ಲಿ ನಿಮಗೆ ಬಂದ್ಬಿಟ್ಟು ಇಲ್ಲ ಮಾಫಿ ವೆಬ್ಸೈಟ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇದರಲ್ಲಿ ಬಂದು ವೆಬ್ಸೈಟಲ್ಲಿ ಹೋದರೆ ನಿಮಗೆ ನಿಮ್ಮ ಡಿಸ್ಟ್ರಿಕ್ಟ್ ಆಲ್ ಓವರ್ ಇಂಡಿಯಾ ಎಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ. ಅವ್ರಿಗೆ ನಿಮಗೆ ಈ ಸ್ಕೀಮ್ಗೆ ಖಂಡಿತ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ಕೊಡ್ತಾರೆ. ಯಾಕಂದರೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಿಂದ ಬ್ಯಾಂಕಲ್ಲಿ ಮಾತಾಡೋದ್ರಿಂದ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪ್ರೇಷನ್ ಮಾಡಿಕೊಟ್ಟು ನಿಮಗೆ ಲೋನ್ ಪ್ರೋಸೆಸ್ ಮಾಡಿಕೊಟ್ಟು ಪ್ಲಸ್ ನಿಮ್ಮ ಸಬ್ಸಿಡಿ ಅವೈಲ್ಮೆಂಟ್ಸು ಮಾಡಿಕೊಡ್ತಾರೆ. ಪ್ರೈವೇಟ್ ಎಂಟಿಟಿ ಆಗಿದ್ದೀವಿ. ಸೊ ಇಲ್ಲಿ ನಾವು ಬರೀ PMFME ಒಂದಕ್ಕೆ ನಾವು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆಗಿ ಆಮೇಲೆ ಇದು ಬಿಟ್ಟರೆ ಸಿನ್ಸ್ ಇವಾಗ ಅಗ್ರಿ ಕಾನ್ಕ್ಲೇವಿಂದ ಅಗ್ರಿ ಸ್ಕೀಮ್ಸ್ ಬಗ್ಗೆ ಹೇಳ್ತೀನಿ. ಸೊ PMFME ಸ್ಕೀಮ್ ಬಗ್ಗೆ ಮಾತಾಡಿದೆ. ಇಲ್ಲಿ ಏನಾಗ್ತದೆ ಅಂದರೆ ಅಪ್ಲಿಕೆಂಟ್ ಬಂದ್ಬಿಟ್ಟು ಇಟ್ ಈಸ್ ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸ್. ಮೈಕ್ರೋ ಅಂದರೆ ಆ್ಯಸ್ ಪರ್ MSME ಸ್ಟ್ಯಾಂಡರ್ಡ್ 2.5 ಕೋಟಿ ಗಂಟ ಪ್ಲಾಂಟ್ ಆ್ಯಂಡ್ ಮಿಷನರಿನಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೋ ದೇ ಆರ್ ಕನ್ಸಿಡರ್ ಆಸ್ ಮೈಕ್ರೋ. ಸೊ ಇವ್ರಿಗೆ ಬಂದ್ಬಿಟ್ಟು 15 ಲಕ್ಷ, ನಮ್ಮ ರಾಜ್ಯದಲ್ಲಿ 5 ಲಕ್ಷ ಸಬ್ಸಿಡಿ ಎಕ್ಸ್ಟ್ರಾ ಕೊಡ್ತಾ ಇದೆ. ಬೇರೆ ಸ್ಟೇಟಲ್ಲಿ ಬಂದ್ಬಿಟ್ಟು ಬರೀ 10 ಲಕ್ಷ ಗಂಟೆ ಇರೋದು, ಎಲ್ಲ ಮ್ಯಾಕ್ಸಿಮಮ್ 35% ಆರ್ 10 ಲ್ಯಾಕ್ಸು. ನಮ್ಮ ಸ್ಟೇಟಲ್ಲಿ ಅಡಿಷ್ನಲ್ 15% ಆರ್ 5 ಲ್ಯಾಕ್ಸ್, ಟೋಟ್ಲಿ 15 ಲಕ್ಷ. ಯಾರನ್ನ ಒಂದು 30 ಲಕ್ಷಕ್ಕೆ ಯಾವುದೋ ಒಂದು ಪ್ರಾಜೆಕ್ಟ್, ಗಾಣದ ಎಣ್ಣೆ ಇರ್ಬೋದು, ಇಲ್ಲಾಂದರೆ ಒಂದು ವ್ಯಾಲ್ಯೂ ಅಡಿಷನ್ ಮೌಲ್ಯ ಉತ್ಪಾದನೆ ಮಾಡಬೇಕು. ರಾಗಿಯಿಂದ ರಾಗಿ ಪೌಡ್ರ್ ಮಾಡ್ಬೋದು, ಚಕ್ಲಿ ಮಾಡ್ಬೋದು, ಸೇಮಿಯಾ ಮಾಡ್ಬೋದು, ಪಾಸ್ತಾ ಮಾಡ್ಬೋದು, ಇಂಥದ್ದೆಲ್ಲ ಮಾಡೋರಿಗೆ 30 ಲಕ್ಷನಲ್ಲಿ ಪ್ರಾಜೆಕ್ಟ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ 15 ಲ್ಯಾಕ್ಸ್ ಗಂಟ ಸಬ್ಸಿಡಿ ಇದೆ. ಅದು ಬಿಟ್ಟು ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ಇವರ ಪ್ರೊಮೋಟರ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಕೇವಲ 10% ಮಾತ್ರ ಇರ್ತದೆ, ಮಿಕ್ಕಿ 90% ಬ್ಯಾಂಕ್ ಫಂಡಿಂಗ್ ಮಾಡ್ತದೆ. ಸೊ ಇದು ಒನ್ ಆಫ್ ದ ಸಕ್ಸಸ್ಫುಲ್ ಸ್ಕೀಮ್ ಆಗಿರೋದು. ಆಮೇಲೆ ಇದು ಬಿಟ್ಟರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದೆ. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಏನು ಮಾಡ್ತಾರೆ ಅಂದರೆ ಕೋಲ್ಡ್ ಸ್ಟೋರೇಜು, ವೇರ್ ಹೌಸಸ್ಸು, ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ಸು, ರೈಪ್ನಿಂಗ್ ಯೂನಿಟ್ಸು ಇದೆಲ್ಲ ಮಾಡೋಕ್ಕೆ ನಿಮಗೆ ಅಪ್ ಟು 2 crores ಗಂಟ ಕೊಲೆಟ್ರಲ್ ಫ್ರೀ ಲೋನ್ಸು, ಅದರಲ್ಲಿ CGTMSE ಫೀಸು ಗೌರ್ಮೆಂಟೇ ಕವರ್ ಮಾಡ್ತದೆ. ಪ್ಲಸ್ ನಿಮಗೆ ಬ್ಯಾಂಕ್ ಕೆನಾಟ್ ಚಾರ್ಜ್ ಮೋರ್ ದೆನ್ 9%. ಆ 9%ಅಲ್ಲಿ ನಿಮಗೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್ ಇಸ್ ರಿಯಂಬರ್ಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ ನೀವು ಕಟ್ಟಬೇಕಾಗಿರೋ ಬೇರೆ 6%. ಸೊ ಇದು ಒನ್ ಆಫ್ ದ ಬೇಸಿಕ್ ಸ್ಕೀಮ್ಸ್ ನಾನು ಹೇಳ್ತಾ ಇರೋದು. ಈ ಥರ PMEGP ಇದೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದೆ, ಅದರಲ್ಲೂ ಫುಡ್ ಪ್ರೊಸೆಸಿಂಗ್ ಮಾಡ್ಬೋದು. ಸರ್ವಿಸ್ ಇದ್ದರೆ 20 ಲ್ಯಾಕ್ಸ್ ಗಂಟ, ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ 50 ಲ್ಯಾಕ್ಸ್ ಗಂಟ ಮಾಡ್ಬೋದು. ಅದರಲ್ಲಿ ನಿಮಗೆ ರೂರಲಲ್ಲಿ SC ST ವುಮೆನ್, ಎಕ್ಸ್ ಸರ್ವಿಸ್ ಮ್ಯಾನು, ಫಿಸಿಕಲಿ ಚಾಲೆಂಜ್ಡ್ ಇವ್ರಿಗೆಲ್ಲ ಬಂದ್ಬಿಟ್ಟು 35%, ಅರ್ಬನಲ್ಲಿ 25% ಕೊಡ್ತಾರೆ. ಜನರಲ್ ಕ್ಯಾಟಗರಿ 15% ಇದೆ. ಸೊ ಈ ಥರ ಸುಮಾರು ಸ್ಕೀಮ್ಸ್ ಇದೆ. ಸೊ ಅಪ್ಲಿಕೆಂಟ್ ನಮ್ಮನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಯಾರನ್ನ ಒಬ್ಬರು ಎಕ್ಸ್ಪರ್ಟೈಸ್, ಯಾಕಂದ್ರೆ ನಾವು ವಿ ಹ್ಯಾವ್ ಅ ಡೆಕೇಡ್ ಆಫ್ ಎಕ್ಸ್ಪೀರಿಯನ್ಸ್, ವಿ ನೋ ವಾಟ್ ಇಸ್ ದ ರಿಯಲ್ ಚಾಲೆಂಜಸ್, ಎಲ್ಲಿ ಅವ್ರಿಗೆ ಫೇಲ್ ಆಗ್ತಾ ಇದ್ದಾರೆ, ಯಾಕೆ ಬ್ಯಾಂಕ್ಸ್ ಲೋನ್ಸ್ ಕೊಡ್ತಾ ಇಲ್ಲ. ಬ್ಯಾಂಕ್ಸ್ ಇರೋದೇ ಮನಿ ಲೆಂಡ್ ಮಾಡೋಕ್ಕೆ. ಸೊ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಮೇನ್ ರೀಸನ್ ದ ಡಾಕ್ಯುಮೆಂಟೇಷನ್ ಇವನ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇಲ್ಲ ಒಂದು ಅಡ್ರೆಸ್ ವೇರಿಯೇಷನ್ಸ್ ಇದ್ರೂ ಡಾಕ್ಯುಮೆಂಟ್ಸ್ ಪ್ರೋಸೆಸ್ ಆಗಿಲ್ಲ ಅಂದರೆ ನಿಮ್ಮ ಸಬ್ಸಿಡಿ ಕ್ಲೇಮ್ಸು ಬರೋಲ್ಲ, ನಿಮಗೆ ಬ್ಯಾಂಕ್ ಲೋನ್ಸು ಆಗಲ್ಲ. ಸೊ ಎನ್ಶೂರ್ ದಟ್ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ಕರೆಕ್ಟ್, ಯು ಫಾಲೋ ದ ಪ್ರೊಸೆಸ್ ಮಾಡಿದ್ರೆ ಖಂಡಿತ 100% ಎಲ್ಲರಿಗೂ ಆಗ್ತದೆ. ನಾನೇ ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ದ ಸಕ್ಸಸ್ಫುಲಿ ಪೀಪಲ್ ಆರ್ ರನ್ನಿಂಗ್ ಯೂನಿಟ್ಸ್. ವಿ ಆರ್ ಅವೈಲೇಬಲ್ ಟು ಎಕ್ಸ್ಟೆಂಡ್ ಅವರ್ ಸಪೋರ್ಟ್ ಎನಿವೇರ್. ಸೊ ಥ್ರೂ ನಿಮ್ಮ ಮೀಡಿಯಾ ಮುಖಾಂತರ ನಾವು ಬರ್ತಾ ಇದ್ದೀರಿ, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಬರ್ತಾ ಇದ್ದೀರಿ. ಸೊ ಈ ಥರ ಈಗ ನಾವು ರೈತರು ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದು ಮೌಲ್ಯ ಉತ್ಪಾದನೆ, ಫುಡ್ ಪ್ರೋಸೆಸ್ ಮಾಡಬೇಕು ಅವರು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ 30% ಆಫ್ ದ ಫುಡ್ ಈಸ್ ಗೆಟಿಂಗ್ ವೇಸ್ಟೆಡ್. ಸೊ ಆ ವೇಸ್ಟೇಜ್ನ ಹೆಂಗೆ ಅವರು ಮತ್ತೆ ಅದನ್ನ ಫುಡ್ ಪ್ರೊಸೆಸ್ ಮಾಡಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಹೆಂಗೆ ಸೇಲ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಬೇಕು. ಸೊ ಅದಕ್ಕೆ ವೇರಿಯಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ನಮ್ಮ ಗೌರ್ಮೆಂಟ್ ಇದೆ, CFTRI ಇದೆ, ತಂಜಾವೂರಲ್ಲಿ ನಿಫ್ಟಿಮ್ ಇದೆ. ಸೊ ಆಲ್ರೆಡಿ ಅಲ್ಲಿ ಟೆಕ್ನಾಲಜಿ ರೆಡಿ ಇದೆ. ಸೊ ಟೆಕ್ನಾಲಜೀಸ್ ತಗೊಂಡು ಅವರು ಇದು ಮಾಡ್ಬೋದು. ನಮ್ಮದು ಇದೆ ಮ್ಯಾಮ್ www.udhyamisolutions.in ಅಂತ ಇದೆ. ಅದ್ರಲ್ಲಿ ನಾವೆಲ್ಲ ಸ್ಕೀಮ್ಸ್ ಹಾಕಿದ್ದೀರಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ನಂತರ ನಮ್ಮ ಆಫೀಸ್ ಬಂದ್ಬಿಟ್ಟು ಇಂದಿರಾನಗರದಲ್ಲಿ ಇದೆ, ಜೀವನ್ ಭೀಮಾ ನಗರಲ್ಲಿ ವಿ ಆರ್ ಲೊಕೇಟೆಡ್. ಸೊ ವಿ ಆರ್ ಆಲ್ವೇಸ್ ಹೆಲ್ಪ್ಫುಲ್ ಟು ಎನಿವನ್ ಹೂ ಎನಿ ಆಸ್ಪೈರಿಂಗ್ ಆರ್ ಎಕ್ಸಿಸ್ಟಿಂಗ್ ಯೂನಿಟ್ಸ್. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಕೃಷಿ ಅಂದ್ರೇ ಒಂದು ಹಿಂದುಳಿದಂತಹ ಕಸಬು ಅಂತ ಭಾವಿಸುವಂತಹ ಈ ಕಾಲಘಟ್ಟದಲ್ಲಿ ಕೃಷಿ ಪದವೀಧರರಿಗೂ ಒಂದು ಸ್ಥಾನ ಇದೆ, ಇಂಪಾರ್ಟೆನ್ಸ್ ಇದೆ ಅಂತ ತೋರಿಸ್ಕೊಟ್ಟಂತಹ ಒಂದು ಸಂಸ್ಥೆನೇ GKVK ಅಥವಾ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯ ಕೇವಲ ಕೃಷಿ ಪದವೀಧರರನ್ನು ಹೊರತರೋದು ಅಲ್ಲದೆ
ಕೃಷಿ ನವೋದ್ಯಮಗಳಿಗೂ ಪ್ರೋತ್ಸಾಹ ನೀಡ್ತಾ ಬೆಂಬಲಿಸ್ತಾ ಬಂದಿದೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.